ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ರಾಜಧಾನಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ. ಇಡೀ ದೇಶದಲ್ಲೇ ಬೆಂಗಳೂರಿನತ್ತ ವಲಸೆ ಬರುವಂತಹ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನವನ್ನು ಅಲಂಕರಿಸುವಂತಹ ಕೆಲಸ ಬೆಂಗಳೂರು ಇದೆ. ಜೊತೆಗೆ ಬೆಂಗಳೂರು ಜನ ಅಂತಂದರೆ ಇಡೀ ವಿಶ್ವದಾದ್ಯಂತ, ಇಡೀ ದೇಶದಾದ್ಯಂತ ಒಳ್ಳೆ ಜನಗಳು, ಇಲ್ಲಿನ ಒಳ್ಳೆ ಜನತೆ ಇರುವಂಥ ಕಾರಣಕ್ಕಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಎನ್ನುವ ನಿಟ್ಟಿನಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ NCRB ನ್ಯಾಷನಲ್ ಕ್ರೈಮ್ ಸಂಬಂಧಪಟ್ಟಾಗೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ತನಿಖೆ ಮಾಡುವಂಥ ಒಂದು ಸಂಸ್ಥೆ ಏನಿದೆಯೋ ಅದು ಇತ್ತೀಚಿನ ದಿನಗಳಲ್ಲಿ ವರದಿಯನ್ನು ಮಾಡುತ್ತೆ. ವರದಿ ಮಾಡಿದಂಥ ಆ ಒಂದು ವರದಿಯಲ್ಲಿ ಬೆಂಗಳೂರಿಗೆ ಕೆಟ್ಟ ಹೆಸರು ಉಲ್ಲೇಖ ಆಗಿದೆ. ಅದುವೇ ವರದಕ್ಷಿಣೆ ಕಿರುಕುಳ ಕೊಡುವಂಥ ವಿಚಾರದಲ್ಲಿ ನಮ್ಮ ಬೆಂಗಳೂರು ಟಾಪ್ 1 ನಂಬರ್ 1 ಸ್ಥಾನಕ್ಕೆ ಬಂದಿರುವಂಥದ್ದು. ಹಾಗಿದ್ರೆ ಬೆಂಗಳೂರಿನಲ್ಲಿರುವಂಥ ಜನರು ವರದಕ್ಷಿಣೆಯಿಂದಲೇ ಬದುಕಬೇಕಾ? ಮದುವೆ ಆದಂಥ ಮನೆಗೆ ಕರೆದುಕೊಂಡು ಬಂಥ ಮಹಿಳೆ ಒಂದು ಹೆಣ್ಣಿನ ಆಕೆ ವರದಕ್ಷಿಣೆ ಕೊಡುವಂಥ ಹಣದಲ್ಲಿ ಜೊತೆಗೆ ಇನ್ನಿತರ ವಸ್ತುಗಳಲ್ಲಿ ಬದುಕಬೇಕಾ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಕಾಡ್ತಿರುವಂಥ ಪ್ರಶ್ನೆ ಆಗಿದೆ. ಇದೇ ಒಂದು ಸಂಬಂಧಪಟ್ಟಾಗೆ ಬೆಂಗಳೂರಿಗೆ ಬಂದಿರುವಂಥ ಕೆಟ್ಟ ಹೆಸರಿನ ಸಂಬಂಧಪಟ್ಟಾಗೆ ಬೆಂಗಳೂರಿನಲ್ಲೇ ಇರುವಂಥ ಜನರನ್ನು ಮಾತಾಡ್ತಾ ಹೋಗ್ತಾನೆ. ಆ ಒಂದು ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ವರದಕ್ಷಿಣೆ ಎನ್ನುವಂಥ ವಿಚಾರದಲ್ಲಿ ಇಡೀ ಭಾರತದಲ್ಲೇ ಬೆಂಗಳೂರು ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಅಂದರೆ ಮದುವೆ ಆಗುವಂಥ ಕುಟುಂಬ ಏನಿದೆಯೋ ಅಥವಾ ಮದುವೆ ಆಗುವಂಥ ಹುಡುಗ ಏನಿದಾನೋ ಎಂತಿನ ಸಾಕಕ್ಕೆ ಯೋಗ್ಯತೆ ಇಲ್ವ ಅನ್ನೋದು ಪ್ರಶ್ನೆ ಮೇಡಮ್. ನೀವು ನಮ್ ಸೈಡ್ ಇಂದ ಬೇಕು ಎಲ್ಲ ತಂದ್ಕೊಡ್ಬೇಕಂದ್ರೆ ಅವ್ರು ಯಾಕೆ ಮದ್ವೆ ಮಾಡ್ಕೋಬೇಕು? ನಾವು ಮನೇಲೆ ಇರ್ಬೋದಲ್ಲ. ನಮ್ಮನ್ನ ಡಿಪೆಂಡ್ ಮಾಡಿ ಅವ್ರು ಇರ್ತಾರೆ ಅಂದ್ರೆ ಮದ್ವೆನೇ ಬೇಡ ಅಷ್ಟೇ. ಬೇರೆ 2024ರಿಂದ ಒಂದು ಅಂಕಿ ಅಂಶಗಳ ನೋಡೋದಾದ್ರೆ ನಮ್ ಬೆಂಗಳೂರು ನಂಬರ್ 1 ನಂಬ್ಲಿಕ್ಕೆ ಆಗ್ತಿದ್ಯಾ ಅಂತ ಬೆಂಗಳೂರು? ಆತರ ಇಲ್ಲ. ಇವಾಗಿರೋ ಜನರೇಷನ್ ಇನ್ನೂ ಮೋಸವಾಗಿದೆ. ಮುಂಚೆನೆ ಪರವಾಗಿಲ್ಲ ಅನ್ಸುತ್ತೆ, ಇವಾಗ ಇನ್ನೂ ಅಷ್ಟು ಯಾರು ಬಂದು ಆಚೆ ಹೇಳಲ್ಲ. ಎಲ್ಲರೂ ಒಳಗಡೆ ಸ್ವಲ್ಪ ಓಪನ್ ಅಪ್ ಆಗಿ ಚೇಂಜ್ ಆಗ್ತದೆ. ಸಮಾಜ ಬುದ್ಧಿವಂತರು ಇರ್ತಾರ ದಡ್ಡರು ಇರ್ತಾರ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗಿಲ್ಲ ನಾವೇನ್ ಮಾಡ್ಬೇಕು? ನಾವಾಗ ಎಳ್ಳೆ ಬೀಳ್ತೀವಿ ಅಂತ ಮೇಡಮ್, ತಂದೆ ತಾಯಿಗಳ ತಪ್ಪು ಮಾಡ್ತಾರ ಅಂತ ಅನ್ಸಲ್ವಾ ಅಂತ ಮದುವೆ ಮಾಡ್ಕೊಡುವಾಗ? ಸ್ವಲ್ಪ ಯೋಚನೆ ಮಾಡ್ಬೇಕು. ಇಷ್ಟು ಕೊಟ್ಟು ಅವ್ರಿಗೆ ಇವಾಗ್ಲೇ ಇಷ್ಟು ಡಿಮ್ಯಾಂಡ್ ಮಾಡೋರು ಮದ್ವೆ ಆದ್ಮೇಲೆ ಹುಡುಗಿರ್ನ ಏನ್ ಮಾಡ್ತಾರೆ? ಅವ್ರಿಗೆ ಒಂದು ಇದು ಬೇಕಲ್ವಾ? ಎತ್ತಿರೋರ್ಗೆ ಗೊತ್ತಿರುತ್ತೆ ಕಷ್ಟ. ಸೆಕೆಂಡ್ ಅವ್ರು ಮದ್ವೆ ಮಾಡ್ಕೊಟ್ಬಿಟ್ಟು ನೀವೇನು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ಏನೇ ಆದ್ರೂ ಓಪನ್ ಅಪ್ ಆಗಲ್ಲ. ಒಂದೊಂದು ಹುಡುಗಿರು ಓಪನ್ ಅಪ್ ಆಗಿ ಆಚೆ ಬಂದು ಮಾತಾಡ್ತಾರೆ. ಒಬ್ರೊಬ್ರು ಓಪನ್ ಅಪ್ ಆಗಲ್ಲ. ಯಾಕಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ನಾವು ಚೆನ್ನಾಗಿಲ್ಲ ಅಂದ್ರೆ ಅವ್ರು ಫೀಲ್ ಮಾಡ್ತಾರೆ. ಆತರ ಯೋಚನೆ ಮಾಡಿದ್ರೆ ಚೆನ್ನಾಗಿರಲ್ಲ. ಹುಡುಗಿ ಸ್ವಲ್ಪ ಓಪನ್ ಅಪ್ ಆದ್ರೆ ಒಳ್ಳೇದು. ಹುಡುಗಿ ಒಪ್ಪುವಂತದ್ದೇ ಮಹಾ ತಪ್ಪು ಅನ್ಸಲ್ವಾ ಅಂತ ಸಿಚುವೇಶನ್ ಅಲ್ಲಿ? ಬೆಟರ್ ಅನ್ಸುತ್ತೆ. ಹೌದು, ಅವ್ರು ಧೈರ್ಯವಾಗಿ ಮಾತಾಡ್ಬಿಟ್ಟು ಬೇಡ ಅಂದ್ಬಿಟ್ಬಿಟ್ಟು ಇವರೇ ಹುಡುಗರ ಬೇರೆ ಯಾರು ಇಲ್ವಾ ಮದ್ವೆ ಮಾಡಕ್ಕೆ? ಎಷ್ಟೊಂದ್ ಜನ ಇದ್ದಾರೆ. ಲೈಫ್ ನ ಚೇಂಜ್ ಮಾಡ್ಕೋಬೇಕಾದ್ರೆ ಓಪನ್ ಅಪ್ ಆಗ್ಬೇಕು. ಅಲ್ಲ, ಈಗಿನ ಜನರೇಷನ್ ಅಲ್ಲಿ ಅಂದ್ರೆ ಹಳ್ಳಿಯವ್ರನ್ನ ಯಾರು ಒಪ್ಪಲ್ಲ, ರೈತರನ್ನ ಯಾರು ಒಪ್ಪಲ್ಲ. ಬಟ್ ನೋಡಿದ್ರೆ ರೈತರ ಒಳ್ಳೆಯವರು ಅನಿಸ್ತಿದೆ. ವಿಡಿಯೋಗೋಸ್ಕರ ಹೇಳ್ತಾರೆ ನನ್ಗೆ ಇದು ಅದು ಅವ್ರ ಫಾರ್ಮರ್ಸೇ ಬೇಕು. ಆತರ ಯಾರು ಇಲ್ಲ. ನೋಡಕ್ ಚೆನ್ನಾಗಿದ್ರೆ ಸಾಕು. ಹುಡುಗಿರ್ಗೆ ಅವ್ರ ಹಿಂದೆನೆ ಸಾಯ್ತಾರೆ. ಚೆನ್ನಾಗಿದ್ದು ಏನ್ ಬರುತ್ತೆ? ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಂದು ರಿಪೋರ್ಟ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ವತಿಯಿಂದ. ಒಂದು ರಿಪೋರ್ಟ್ ಆಗಿದೆ. ಕಳೆದ 2024ರಿಂದ ಇಲ್ಲಿವರೆಗೂ 879 ಕೇಸ್ಗಳು ನಮ್ಮ ಬೆಂಗಳೂರಲ್ಲಿ ಟೋಟಲ್ 85% ಕೂಡ ನಮ್ಮ ಬೆಂಗಳೂರಲ್ಲಿ ದಾಖಲಾಗ್ತಾ ಇದ್ದಾರೆ. ಅಂದ್ರೆ ವರದಕ್ಷಿಣೆ ಅಂದ್ರೆ ಗಂಡಸು ಮದುವೆ ಆಗೋನಿಗೆ ಎಂತಿನ ಸಾಕಕ್ಕೆ ಹೋಗ್ತಿಲ್ಲ ಅನ್ನೋದು ಪ್ರಶ್ನೆ ಮೇಡಮ್. ಇದೆ ಅವರಿಗೆ. ಆದ್ರೆ ಪ್ರಾಬ್ಲಮ್ ಏನಂತ ಗೊತ್ತಾಗ್ಬೇಕಲ್ಲ. ವರದಕ್ಷಿಣೆ ಅಂತ ಕೇಳಿದ್ರೆ ಹೆಂಡತಿ ಅವಳು ಇವಾಗ ಕೆಲ್ಸಕ್ಕೆ ಹೋಗ್ತಾಳೆ, ದುಡಿತಾ ಇದ್ದಾರೆ. ಅವ್ರ ಹತ್ರ ಯಾಕೆ ವರದಕ್ಷಿಣೆ ತಗೋಬೇಕು? ಅದರಿಂದ ಇವಾಗ ಎಷ್ಟೋ ಇದಾಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊತಾರೆ. ಆಮೇಲೆ ಅತ್ತೆ ಕಾಟ ಎಲ್ಲಾದ್ರೂ ಪ್ರಾಬ್ಲಮ್ ಇದೆ. ಸ್ವಲ್ಪ ನೋಡಿ ಗೌರ್ಮೆಂಟ್ ಏನಾದ್ರು ಮಾಡ್ಬೇಕು. ಅಲ್ಲ, ಸರ್ಕಾರ ಎಚ್ಚರಿಕೆ ಇನ್ನೊಂದು ಮತ್ತೊಂದೆಲ್ಲ ಜಾಗೃತಿ ಎಲ್ಲ ಮೂಡಿಸ್ತಾ ಇದ್ದಾರೆ. ಬಟ್ ಜನರು ಅರ್ಥ ಮಾಡ್ಕೊಳ್ತಾರ ಇಲ್ಲ ಅಂತ. ಜನಗಳಿಗೆ ಇನ್ನ ತಿಳುವಳಿಕೆ ಬೇಕು. ಎಷ್ಟು ಓದಿದ್ರು ಇನ್ನ ಇದರಿಂದ ಆಚೆ ಬಂದಿಲ್ಲ ಜನ. ಅವ್ರಿಗೆ ಇನ್ನ ಇದು ಬೇಕು. ಅಲ್ಲ ಮೇಡಮ್, ಈಗ ಈ ಮದುವೆ ಸಿಚುವೇಶನ್ಗಳಂತ ಬಂದಾಗ ಸರ್ಕಾರಿ ಉದ್ಯೋಗನೇ ಬೇಕಾಗತ್ತೆ. ಒಂದ್ ವೇಳೆ ಅವ್ನ ವಿದ್ಯೆ ಇದ್ರೆ ಇವ್ರ ಜನ ತಂದೆ ತಾಯಿನೇ ಕೂಡ ರೆಡಿ ಆಗ್ತಾರೆ. ಅದು ಕೊಡುವಂತ ತಪ್ಪು ಅನ್ಸಲ್ವ? ಅದೇ ಫಸ್ಟೇ ಅದು ಮಾತಾಡ್ಬೇಕು. ಕೊಡುವಾಗ್ಲೇ ಅದೆಲ್ಲ ನಾವು ಕೊಡಲ್ಲ. ನಾವು ಸ್ಟ್ರಿಕ್ಟ್ ಆಗಿ ಓಪನ್ ಆಗಿ ಹೇಳ್ಬೇಕು. ನಾವು ನಮ್ಮ ಹುಡುಗಿನ ಕೊಡ್ತಾ ಇದ್ವಿ ಅಷ್ಟೇ. ಈ ವರದಕ್ಷಿಣೆ ಅಂತ ಮಾತೇ ಇಲ್ಲ ಅಂತ ಹೇಳಿದ್ರೆ ಅವಾಗ ಅವ್ರಿಗೆ ಒಂದು ತಿಳುವಳಿಕೆ ಬರುತ್ತೆ. ಇವಾಗ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಈ ವರದಕ್ಷಿಣೆ ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಇಮಿಡಿಯೇಟ್ಲಿ ಗವರ್ಮೆಂಟ್ ಹತ್ರ ಹೋಗ್ಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು. ಮಹಿಳಾ ಆಯೋಗ ಇರುತ್ತೆ, ಪೊಲೀಸ್ ಇಲಾಖೆ ಇದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಬೇಕು.
ಅದರಿಂದ ಅಲ್ಲ ಬೆಂಗಳೂರು ಈ ರೀತಿ ಸಿಚುವೇಶನ್ ಬರುತ್ತೆ ಅಂತ ಅಂದ್ಕೊಂಡಿದ್ರ ಅಂತ ಬೆಂಗಳೂರಲ್ಲಿ ಆಗ್ತಾವ ಅಂತ? ಆಗುತ್ತೆ, ಎಲ್ಲ ಕಡೆನೂ ಆಗುತ್ತೆ. ಎಷ್ಟೇ ಜನ ಓದಿದ್ರು ಇದೆಲ್ಲ ಇನ್ನ ಅವ್ರ ಮನೆ ತಲೆಯಿಂದ ಓದಿಲ್ಲ. ಎಲ್ಲ ಪ್ರಾಬ್ಲಮ್ ಬುದ್ಧಿ ಕಲ್ತವ್ರೆ ದಡ್ರಾಗಿ ವರ್ತನೆ ಮಾಡ್ತಾರೆ ಅಂತ. ಓದಿರೋರೇ ಇದೆಲ್ಲ ಮಾಡೋದು ತಪ್ಪು. ಓದಿರೋರೇ ಪರವಾಗಿಲ್ಲ, ಅರ್ಥ ಮಾಡ್ಕೋತಾರೆ. ಹಳ್ಳಿ ಜನನು ಅರ್ಥ ಮಾಡ್ಕೋತಾರೆ. ಅಲ್ಲ ಮೇಡಮ್, ಎಲ್ಲೋ ಹಳ್ಳಿ ಕಡೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ವಿ, ನಗರ ಪ್ರದೇಶ ಬರ್ತದೆ ಇಲ್ಲೇ ಅಂತ. ಜಾಸ್ತಿ ಕೇಸ್ಗಳು ಆಗ್ತಾ ಇದೆ. ಸೊ ಇದೇನಾದ್ರು ಮಾಡ್ಬೇಕು ಸರ್ಕಾರ ಅಂತ ನಾನು ಕೇಳ್ಕೊತೀನಿ. ಅಲ್ಲ ಜನರಿಗೆ ಯಾವ ರೀತಿ ಸಂದೇಶ ಮೇಡಮ್ ಕೊಡುವಂಥವ್ರಿಗೆ ಆಗಲಿ, ಕೊಡೋದು ತಪ್ಪು, ತೆಗೆದುಕೊಳ್ಳುವಂಥದ್ದು ತಪ್ಪು ಎನ್ನುವಂಥದ್ದು ನೋಡೋದಾದ್ರೆ ನೀವೇನು ಹೇಳ್ಬೋದು? ಅದೇ ಕರೆಕ್ಟು. ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು. ಫಸ್ಟ್ ನಾವು ಸ್ಟಾಪ್ ಮಾಡಿದ್ರೇನೆ ತಾನೇ ಅವರು ಕೇಳೋದು. ನಾವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅದು ಸ್ಟಾರ್ಟ್ ಆದಾಗಲೇ ಅಲ್ಲೇ ಕಟ್ ಮಾಡಬೇಕು. ಕೊಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು. ಏನಿದ್ರು ಇವಾಗ ಹುಡುಗಿರು ಕೆಲಸಕ್ಕೆ ಹೋಗ್ತಾರೆ, ಎಲ್ಲ ದುಡಿತಾರೆ, ಈಕ್ವಲ್ ಆಗಿದ್ದಾರೆ. ಸೊ ಅದನ್ನ ಅವ್ರು ಕೇಳಬಾರ್ದು ಅಂತ ನಾನು. ಸರಿ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ಈಗ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ಇಡೀ ಇಂಡಿಯಾದಲ್ಲೇ ಕೇಂದ್ರ ಸರ್ಕಾರದ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಒಂದು ರಿಪೋರ್ಟ್ ಮಾಡುತ್ತೆ. ಬೆಂಗಳೂರು ವರದಕ್ಷಿಣೆ ಕಿರುಕುಳ ಕೊಡೋದ್ರಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ನಮ್ಮ ಕರ್ನಾಟಕ ಎಲ್ಲಿ ಹೋಗ್ತಾ ಇದೆ? ನಮ್ಮ ಜನ ಯಾಕೆ ಈ ಒಂದು ಕಚಡ ಕೆಲಸಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಸರ್. ಈ ಒಬ್ಬ ಸಾರ್ವಜನಿಕವಾಗಿ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ಬೋದು, ಅಥವಾ ನೀವೇ ಹೆಣ್ಮಕ್ಳನ್ನು ಬೇರೆಯವ್ರ ಮನೆಗೆ ಮದುವೆ ಮಾಡಿ ಕೊಟ್ಟಿರ್ತೀರಾ, ಈ ರೀತಿ ಅನುಭವಿಸುವಂಥ ಕೆಲಸ ನಿಮ್ಮ ಕಡೆಯಿಂದ ಆಗಿದೆಯಾ? ನಮ್ಮ ಬೆಂಗಳೂರು ಯಾಕೆ ಈ ಮಟ್ಟಕ್ಕೆ ಇಳಿತಾ ಇದೆ ಅಂತ ಅನ್ನೋದು ಪ್ರಶ್ನೆ ಸರ್. ಆಗಿದೆ, ಎಲ್ಲ ಕಡೆನೂ ಆಗ್ತಾರೆ, ನಮ್ಮ ಮನೆ ಕಡೆನೂ ಆಗಿದೆ. ಅದು ತಪ್ಪು ಅನಿಸುತ್ತೆ. ವರದಕ್ಷಿಣೆ ಅನ್ನೋದು ಇರಬಾರ್ದು. ನಮಗೆ ತಾಕತ್ತುಗಳು ಇದೆ ನಮ್ಮ ಹೆಂಡತಿಗಳನ್ನ ಸಾಕೋಕ್ಕೆ. ಅದು ತಪ್ಪೇ ಸರ್, ನಡೀತಾನೇ ಇದೆ ಎಲ್ಲ ಕಡೆ, ನಾವು ನೋಡ್ತಾನೆ ಇದ್ದೀವಿ. ನಮ್ಮ ಮನೆ ಕಡೆನೂ ಆಗಿದೆ, ಕೆಲವೊಂದು ವಿಷಯಗಳು ಆಗಿದೆ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅದ್ರ ಬಗ್ಗೆ ಏನಾದರೂ ಸರ್ಕಾರನೇ ಏನಾದರೂ ಆಕ್ಷನ್ ಮಾಡಬೇಕು ಅನ್ಸುತ್ತೆ. ಅಲ್ಲ, ಒಂದು ಗಂಡಿಗೆ ಜೀವನ ಮಾಡೋಕ್ಕಾಗಲ್ವಂತ? ವರದಕ್ಷಿಣೆ ದುಡ್ಡಿಂದನೇ, ವರದಕ್ಷಿಣೆ ಹಣದಿಂದಲೇ ಬದುಕಬೇಕಾ ಅಂತ? ಅದು ಕೈಯಲ್ಲಿ ಆಗಿಲ್ದವ್ನು ಹೇಳ್ತಾರೆ ಸರ್. ನಾವಲ್ಲ, ಇವತ್ತಿಗೂ ಅಷ್ಟೇ ನಮ್ಮ ಹೆಂಡತಿಲ್ಲ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ವರದಕ್ಷಿಣೆ ತೊಗೊಂಡಿಲ್ಲ, ಏನು ತೊಗೊಂಡಿಲ್ಲ. ನಾ ಇವತ್ತವರೆಗೂ ಆಟೋ ಓಡಿಸಿ ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ತಾನೆ ಇದ್ದೀವಿ, ನಮ್ಮ ಮಕ್ಕಳನ್ನ ಓದಿಸ್ತಾನೆ ಇದ್ದೀವಿ. ಇವತ್ತವರೆಗೂ ಅವ್ರ ಅಮ್ಮನ ಮನೆಗೆ ನಾವು ಕಳಿಸಿಲ್ಲ, ಒಂದು ದಿನಾನು ನಮ್ಮ ಮನೇಲೇ ಇದ್ದೀವಿ. ಅಷ್ಟು ಚೆನ್ನಾಗಿ ನಾವು ನೋಡ್ಕೊತಾ ಇದ್ದೀವಿ. ಈ ಮುಂದೆ ಮದುವೆ ಮಾಡ್ಕೊಂಡು ಗಂಡಸರು ಅಷ್ಟೇ, ಹೆಂಡತಿನ ಸಾಕಬೇಕು. ವರದಕ್ಷಿಣೆ ಇನ್ನು ಮುಂದಕ್ಕೆ ಯಾವ್ದು ಕೇಳಬಾರ್ದು, ಅಂಥ ಘಟನೆಗಳು ನಡೀಬಾರ್ದು. ಅದೇ ನಮ್ಮ ಉದ್ದೇಶ. ಅದು ಅದರಲ್ಲೂ ನಮ್ಮ ಬೆಂಗಳೂರು ನಂಬರ್ 1 ಅಂತಂದ್ರೆ ಹೆಂಗ್ ನಂಬಕ್ಕೆ ಸಾಧ್ಯ ಆಗ್ತಲ್ಲ ಸರ್? ಅದೇ ನಮ್ಗೆ ನಂಬಕ್ಕೆ ಆಗ್ತಾನೆ ಇಲ್ಲ. ಏನಂತ ನಡಿಯೋಕ್ಕಾಗ್ತಾ, ಏನಂತ ಹೇಳೋಕ್ಕಾಗ್ತಾ ಇಲ್ಲ. ಅದು ಇನ್ನು ಮುಂದಕ್ಕೆ ನಡಿಬಾರ್ದು, ಅದೇ ನಮ್ಮ ಆಸೆ. ನೀವು ಮದುವೆ ಮಾಡ್ಕೊಟ್ಟಿದ್ದೀರಿ ಸರ್ ಮನೇಲಿ, ಅಕ್ಕ ತಂಗಿ ಸಮಥಿಂಗ್ ಏನಾದ್ರು ಅವ್ರು ಕೇಳಿದ್ರ ಹಾಗೆ ಅಂತ? ಇಲ್ಲ, ನಾವು ಮದುವೆ ಮಾಡ್ಕೊಟ್ಟಿದ್ದೀವಿ. ಅವ್ರೇನು ಅಷ್ಟನ್ನೆಲ್ಲ ಡಿಮ್ಯಾಂಡ್ ಎಲ್ಲ ಮಾಡಿಲ್ಲ. ನಮ್ಮಲ್ಲಿ ಏನು ಸಾಧ್ಯ ಆದಷ್ಟು ಅದನ್ನ ಮಾಡ್ಕೊಟ್ಟಿದ್ದೀವಿ. ಅವ್ರು ಏನಿಲ್ಲ, ತೊಂದರೆ ಇಲ್ಲ, ಆರಾಮ ಜೀವನ ನಡೆಸ್ತಾ ಇದ್ದಾರೆ. ಅದಲ್ಲ, ಆ ಥರ ಏನು ತೊಂದರೆ ಇಲ್ಲ, ಜೀವನ ನಡೆಸ್ತಾನೆ ಇದ್ದಾರೆ. ನೀವ್ ಹೇಳ್ದಂಗೆ ಅದೇ ನೋಡ್ತಾ ಇದೀವಲ್ಲ, ಕೆಲವೊಂದು ಆಗ್ತಾನೆ ಇದೆ. ಇನ್ ಮುಂದಕ್ಕೆ ಆಗ್ಬಾರ್ದು, ಅದು ನಮ್ಗೊಂದು ಇಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸರ್. ಈಗ ಬೆಂಗಳೂರು ವರದಕ್ಷಿಣೆ ಎನ್ನುವಂಥದ್ರಲ್ಲಿ ನಂಬರ್ 1 ಸ್ಥಾನ ಬಂದ್ಬಿಟ್ಟಿದೆ. ಎಲ್ಲೋ ಹಳ್ಳಿ ಕಡೆ ಕೇಳಿದ್ವಿ ವರದಕ್ಷಿಣೆ ಕೇಳ್ತಾರೆ, ಇನ್ನೊಂದು ಮತ್ತೊಂದು ಅಂತ ಬೆಂಗಳೂರಿನಲ್ಲೇ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ? ಸಮಾಜ ಜನ ಅವಾಗಿಂದ ಕೊಡ್ಸೋದು, ಇನ್ನೊಬ್ರು ಮುಂದೆ ಹೇಳಲ್ಲ, ಒಳೊಳಗೆ ಮಾಡ್ತಾರೆ. ಆಮೇಲೆ ಏನಾದ್ರು ಜಗಳ ಬಂದಾಗ ಅದು ಸ್ಟೇಷನಲ್ಲಿ ನಾವು ವರದಕ್ಷಿಣೆ ಕೊಟ್ಟೋ, ಚಿನ್ನ ಕೊಟ್ಟೋ, ಒಡವೆ ಕೊಟ್ಟೋ ಅಂತ ಹೇಳ್ತಾರೆ. ಅದು ಅವಾಗಿಂದ ನಡ್ಕೊ ಬಂದಿದೆ ಸರ್, ಕೊಡ್ತಾರೆ. ಮದುವೆ ಅಂದರೆ ಎಲ್ಲ ಕೊಡ್ತಾರೆ. ಒಬ್ಬ ಮದುವೆ ಆಗ ಗಂಡಸು ಯೋಗ್ಯತೆ ಇಲ್ವಾ ಅಂತ ಸಾಕಕ್ಕೆ? ಯೋಗ್ಯತೆ ಅದು ಅವರು ಯೋಚನೆ ಮಾಡಬೇಕು. ನಾನು ಮದುವೆ ಆಗಿ ಅವ್ರ ಹೆಂಡತಿ ಮಕ್ಳು ಸಾಕ್ತೀನಿ, ಪಾಪ ಅವ್ರಿಗೆ ಯಾಕೆ ಸಾಲ ಮಾಡಕ್ಕೆ ಬಿಡಬೇಕು, ತಗೋಬಾರ್ದು ಅನ್ನೋದು ಅವ್ರ ಮನ್ಸಿಗೆ ಬರಬೇಕು. ಅದು ಅವ್ರ ಮನಸ್ಸಿಂದ ಬಂದು ಅವ್ರು ಇದು ಮಾಡಿದ್ರೆ ಬಿಡ್ಬೋದು. ನೀವೆಲ್ಲ ಕೇಳ್ಪಟ್ಟಿದ್ದೀರಿ ಸರ್ ಈ ಥರದ? ಕೇಳ್ಪಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಮನೇಲಿ ಯಾರಾದ್ರೂ ಹೆಣ್ಮಗು ಅಂತ ಬಂದಾಗ, ಈ ಥರದ ಇನ್ಸಿಡೆಂಟ್ಗಳು ಬಂದಾಗ ಅಕ್ಸೆಪ್ಟ್ ಮಾಡ್ತೀರಾ ಅಂತ? ಅದನ್ನು ಅದು ಅಕ್ಸೆಪ್ಟ್ ಮಾಡೋದು ಅಂದರೆ ಇವಾಗ ಈ ಜನ್ರೇಷನ್ ಏನಾಗೈತೆ ಅಂದರೆ ಹಿಂದಿನಿಂದ ನಡ್ಸ್ಕೊಬಂದ್ಬಿಟ್ಟವ್ರೆ. ಹೆಣ್ಮಗು ಒಡವೆ ಕೊಡಬೇಕು, ದುಡ್ಡು ಕೊಡಬೇಕು, ಹುಡುಗಂಗೆ ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಗಾಡಿ ಕೊಡಿಸ್ಬೇಕು, ಮತ್ತೊಂದು ಅದು ಬರಬೇಕು ಅಂತ ಅದೇ ನಡ್ಕೊಂಬಂದ್ಬಿಟ್ಟೈತೆ. ಮುಂದೆ ಏನು ಹೇಳ್ತಾರೆ, ಏನು ಕೊಟ್ಟಿಲ್ಲ ಅಂತಾರೆ, ಅದು ಒಳೊಳಗೆ ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ಚಿಕ್ಕ ಕಿರಿಕಾದಾಗ ಎಲ್ಲ ಆಚೆ. ಅಂಥದ್ರಲ್ಲಿ ನಮ್ಮ ಬೆಂಗಳೂರು ನಂಬ್ತೀರಾ ಸರ್? ನಂಬೋದು ಸರ್. ಬೆಂಗಳೂರಲ್ಲಿ ಆಗ್ತಾವ ಇಂಥದ್ದು? ಆಯ್ತವ ಸರ್, ಆಯ್ತವ. ಅದೇ ಅಲ್ಲಿ ಸಣ್ಣ ಪುಟ್ಟ ಜೀವನ ಮಾಡೋರಾದ್ರೆ ಹಿಂಗೆ ಸರ್. ಈಗ ಫಾರ್ ಎಕ್ಸಾಂಪಲ್, ನೀವು ಆಟೋ ಚಾಲಕರು, ಆಟೋ ಚಾಲಕರಲ್ಲ ಸರ್, ಗಾರೆ ಕೂಲಿ ಕೆಲಸ ಮಾಡೋರು ಸಹ ಏನಾರು ಒಂದು ಕೊಟ್ಟಿರ್ತಾರೆ ಮದುವೆ ಅಂದ್ಮೇಲೆ. ಅದೇ ಹೇಳಲ್ಲ ಅಷ್ಟೇ, ಕಣ್ಣಿಗೆ ಕಾಣಲ್ಲ ಅಷ್ಟೇ. ಕಣ್ಣು ಕಾಣಲ್ಲ, ಏನಾರು ಒಂದು ಆದಾಗ ಎಲ್ಲ ಆಚೆ ಬರ್ತವೆ. ಸರಿ ಸರ್, ಥ್ಯಾಂಕ್ ಯು. ಹೇಳಿ ಸರ್, ಹೇಳಿ. ಓಕೆ, ಏನಿಲ್ಲ, ವರದಕ್ಷಿಣೆ ಕೇಸ್ ಅನ್ನೋದು ಇವಾಗ ಡಿವೋರ್ಸ್ಗೆ ಇರೋದು ಒಂದು ಅಸ್ತ್ರ.
ಸೊ ಅಲ್ಲಿಂದ ಅವ್ರು ಹೊರಗಡೆ ಬರೋದಕ್ಕೆ ಏನೋ ಒಂದು ಬೇಕಾಗಿರುತ್ತೆ, ಅದಕ್ಕೋಸ್ಕರ ಅದನ್ನ ಬಳಸ್ಕೊತಿದ್ದಾರೆ. ಇದಾಕಿ ಯಾರನ್ನು ಇವತ್ತಿಗೆ ಡಿವೋರ್ಸ್ ಅಪ್ಲೈ ಮಾಡೋರಿಗೆ ಇದು ಅಸ್ತ್ರ ಆಗಿದೆ ಬಿಟ್ರೆ ಇದು ಯಾವುದೋ ಒಂದು ವೆಪನ್ ಅಷ್ಟೇ. ಇದು ವರದಕ್ಷಿಣೆ ಯಾರು ಕೇಳ್ತಾ ಇಲ್ಲ ಸರ್, ಯಾಕಂದ್ರೆ ಅವ್ರವ್ರ ಕಾಲ ಮೇಲೆ ನಿಂತ ಅವ್ರು ಬದುಕ ಅಂತ ಎಲ್ರಿಗೂ ಅವಕಾಶ ಇವತ್ತಿನ ಭಾರತದಲ್ಲಿ ಎಲ್ರಿಗೂ ಇದೆ ದುಡ್ಕೊಂಡು ತಿನ್ನೋ ಶಕ್ತಿ. ಯಾಕಂದ್ರೆ ಹುಡುಗನು ದುಡಿತಿದ್ದಾನೆ, ಹುಡುಗಿನೂ ದುಡಿತಿದ್ದಾರೆ. ಈ ವರದಕ್ಷಿಣೆ ಅನ್ನೋದು ಒಂದು ವೆಪನ್ ಆಗಿದೆ ಬಿಟ್ರೆ ಅದನ್ನ ಯಾರು ಬಳಸ್ಕೊತಿಲ್ಲ. ಇವ್ರು ಡಿವೋರ್ಸ್ ಅದೆಲ್ಲ ಸರ್ ಎಲ್ಲೋ ಅದು ನಿಮ್ಗೆ 100ರಲ್ಲಿ 20% ಆತರ ಜನ ಸಿಗ್ಬೋದು, ಇನ್ನು 80% ದುಡ್ಕೊಂಡು ತಿನ್ನೋ ಜನನೇ ಇದ್ದಾರೆ. ಓಕೆನಾ, ಇದು ಹೇಳಿದ್ನಲ್ಲ, ಇದೊಂದು ವೆಪನ್ ಅಷ್ಟೇನೆ ಡಿವೋರ್ಸ್ಗೆ. ಅಷ್ಟು ಬಿಟ್ಬಿಟ್ರೆ ಇದು ಸೆಂಟ್ರಲ್ ಒಂದು ರಿಪೋರ್ಟ್ ಆಗಿದೆ, ಕಳೆದ 2024ರಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ 900 ಕೇಸ್ಗಳು ದಾಖಲಾಗಿದೆ, ಅದು ನಮ್ಮ ಬೆಂಗಳೂರಲ್ಲಿ. ಓಕೆ, ಅದನ್ನೇ ಹೇಳಿದ್ನಲ್ಲ ಸರ್, ಜಸ್ಟ್ ವೆಪನ್. ಸೊ ನೀನ್ ಮ್ಯೂಚುವಲ್ ತಗೊಂಡ್ಬಿಡೋಣ ಅಂದ್ರೆ ಅದೆಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವರದಕ್ಷಿಣೆ ಇದೆಲ್ಲ ಒಂದು ವೆಪನ್ ಆಗಿ ಬಳಸ್ಕೊಂತ ಬಿಟ್ರೆ ಇದು ಯಾವ್ದನ್ನು ನಾವು ಅಂದ್ರೆ ಕನ್ಸಿಡರ್ ಮಾಡೋ ವಿಷಯ ಅಲ್ಲ, ಇದು ಇಗ್ನೋರ್ ಮಾಡೋ ವಿಷಯ. ಸೊ ಅದು ಹೇಳಿದ್ನಲ್ವಾ, ಸೊ ಹಂಗಾಗಿ ಸರ್ ಈಗ ನಾವು ಒಬ್ಬ ಗಂಡಸಾಗಿ ಜೊತೆಲಿ ಕರ್ಕೊಂಡ್ಬಂದು ಹೆಂಡತಿನ ನಾನು ಸಾಕ್ಬೇಕೇನೋ ತಲೆಯಲ್ಲಿ ಇಟ್ಕೊಂಡೇ ಬಂದಿರ್ತಾನೆ. ಹೌದು, ಬಟ್ ಅಸ್ತರ ಅನ್ನೋ ದಾರಿ ಅಲ್ಲಲ್ಲ, ಆ ತರ ವರದಕ್ಷಿಣೆ ಕೇಳ್ತಿದ್ದಾನಂದ್ರೆ ನೀವು ಅದನ್ನ ಕರೆಕ್ಷನ್ ಮಾಡ್ಕೋಬೇಕು. ಅವ್ರನ್ನ ಅವ್ನು ವರದಕ್ಷಿಣೆ ಕೇಳ್ತಿದ್ದೀನಿ ಅಂದ್ರೆ ಅವ್ನು ಗಂಡ್ಸಲ್ಲ ಅಂತ. ಖಂಡಿತ. ಹೌದಾ, ಗಂಡ್ಸಾಗಿದ್ರೆ ವರದಕ್ಷಿಣೆ ಕೇಳಲ್ಲ. ವಧುನೇ ಕೊಟ್ಮೇಲೆ ಮತ್ತೆ ಯಾಕೆ ವರದಕ್ಷಿಣೆ ಯಾಕೆ ಕೊಡ್ಬೇಕು? ಏನೇನ್ ಬ್ರಾಹ್ಮಣನ ಪೂಜಾರಿನ ದಕ್ಷಿಣೆ ಕೇಳೋದಕ್ಕೆ? ಸೊ ಸಾಕು ಶಕ್ತಿ ಇದ್ರೆ ಮದ್ವೆ ಆಗ್ಬೇಕು. ಖಂಡಿತ. ಇಲ್ಲ ಅಂತಂದ್ರೆ ಅದನ್ನ ಅವನು ಹಲ್ಲೆ ಪ್ರಕರಣಗಳು ತಂದು ಕೊಡ್ಲಿಲ್ಲ ಅಂತಂದ್ರೆ ಹೊಡೆಯೋದು ಬಡಿಯೋದು ಆತ್ಮಹತ್ಯೆ ಪ್ರಕರಣಗಳು ಕೂಡ ಹೇಳಿದ್ನಲ್ಲ ಸರ್ ನಿಮ್ಗೆ. ಅದು ಸ್ಪೆಷಲಿ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆದ್ಮೇಲೆ, ಸೊ ಈ ಜನಗಳ ಹತ್ರ ದುಡ್ಡು ಇರ್ಲಿಲ್ಲ. ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಆದ್ಮೇಲೆ ಇವಾಗ ಕೆಜಿ ಗಟ್ಟಲೆ ಬಂಗಾರ ಬಂದ್ಬಿಡ್ತು. ಆ ಆಸೆಗೆ ಜನಗಳು ಆ ಹುಡುಗಿರು ಹೆಂಗಿರ್ತಾರ ನೋಡಿ ಮದುವೆ ಆಗ್ಬಿಡ್ತಾರೆ, ಕೊಡ್ತಾರೆ ಹೇಳ ಆಸ್ತಿ ಅನ್ನೋ ತರ ಮದುವೆ ಆಗಿ ಏನ್ ಹೇಳ್ತಾರೆ. ಸೊ ಅವಾಗ ವರದಕ್ಷಿಣೆ ಕಿರ್ಕೊಳ್ಳ ಅದು ಸ್ಪೆಷಲಿ ಈ ಕಡೆ ನೀವು ಔಟರ್ ಬೆಂಗಳೂರು ಏನಿದೆ ಆ ಸೈಡಲ್ಲಿ ಮಾತ್ರ ಈ ತರದ ಪ್ರಕರಣಗಳು. ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಹಾಕೊಂಡಿರೋ ಚಡ್ಡಿ ಹಾಕೊಂಡಿರ್ತಾರೆ, ಬಟ್ ಕೋಟಿ ದುಡ್ಡು ಇರುತ್ತೆ. ಯಾಕಂದ್ರೆ ಜಮೀನುಗಳು ಮಾರಿ ಸೈಟ್ಗಳು ಮಾಡಿರ್ತಾರೆ. ಆ ದುಡ್ಡಿನ ಆಸೆಗೋಸ್ಕರ ಮದುವೆ ಆಗಿರೋರು. ಅದೇ ಹೇಳಿನಲ್ಲ, ನಿಮಗೆ ಬೆರಳೆಣಿಕೆ ಎಷ್ಟು ಜನ, ಈಗ ನೀವೇ ಎಷ್ಟು 1 ಕೋಟಿ ಜನ ಇಲ್ಲೇ ಇದಾರಲ್ವಾ, 900 ಪ್ರಕರಣ ಅಂದ್ರೆ ಅಲ್ಲಿಗೆ ಪರ್ಸೆಂಟೇಜ್ ಲೆಕ್ಕ ಹಾಕಿ ಎಷ್ಟಿದೆ ಅಂತ ಹೇಳಿ 0.5% ಜನ ಇಲ್ಲ. ನಮ್ಮ ಭಾರತದಲ್ಲಿ ಬೆಂಗಳೂರು ನಂಬರ್ 1 ಅಂತ ಬಂದಿದೆ. ಅದೇ ಹೇಳಿನಲ್ಲ ಸರ್, ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಜಾಸ್ತಿ ಆಗ್ತಿದೆ. ಸೊ ಹಂಗಾಗಿ ಈ ತರದ್ದು ದುಡ್ಡಿದೆ ಅನ್ನೋ ಉದ್ದೇಶಕ್ಕೆ ಮನೆಗಳಿಗೆ ಹೋಗಿ ಮದುವೆ ಆಗ್ತಿದ್ದಾರೆ ಹೆಣ್ಮಕ್ಳು ಸಿಗ್ತಾರೆ ಅಂತ. ಸರ್ ಬದಲಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಬದಲಾಗಬೇಕು ಅಂತಂದ್ರೆ ಅದು ಪ್ರಜ್ಞಾವಂತರಾಗಿ ಅವ್ರ ತಂದೆ ತಾಯಿಗಳು ಯೋಚನೆ ಮಾಡಿ ದುಡಿಯೋ ಒಬ್ಬ ಗಂಡಸನ್ನ ನೋಡಿ ಮದುವೆ ಮಾಡ್ಬೇಕು. ಸರಿನಾ? ಅವ್ನು ಕೇಳಿದ್ರೆ ಗಂಡಸಲ್ಲ ಅಂತ ಸಾಬೀತುಪಡಿಸಬೇಕಾಗುತ್ತೆ. ಹೌದು ಸರ್, ಅವ್ನು ಗಂಡಸಾಗಿದ್ರೆ ಅವನು ಮಗಳನ್ನಷ್ಟೇ ಕರ್ಕೊಂಡು ಹೋಗ್ಬೇಕು, ಕೊಟ್ರೆ 4 ಕಣ್ಣಿನೂ ತಗೊಂಡು ಹೋಗ್ಬಾರ್ದು. ಅವ್ನು ಗಂಡಸಿ ಸರ್. ಕೊಡೋದು ತಪ್ಪ ಇಲ್ವಾ ಸರ್? ಕೊಡೋದು ತಪ್ಪು ಸರ್, ಅದು ಕಾನೂನು ಪ್ರಕಾರನೇ ತಪ್ಪು. ಕೊಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಇಲ್ಲಿ ಕಲ್ಸಿ ಅವ್ರನ್ನ ಮಗಳನ್ನ ಅವರು ಕೂಪಕ್ಕೆ ತಳ್ತಾ ಇದ್ದಾರೆ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಮಾನ್ಯ ಗೃಹ ಸಚಿವರೇ, ಡೌರಿ ಪ್ರಕರಣಗಳು ಬೆಂಗಳೂರಲ್ಲಿ ದಾಖಲಾಗಿದೆ. ಅಂದ್ರೆ ಬೆಂಗಳೂರು ವಿದ್ಯಾವಂತರ ನಗರ, ಸುಸಂಸ್ಕೃತರ ನಗರ, ಹಾಗೆ ಇದೊಂದು ಪ್ರಪಂಚಕ್ಕೆ IT ಹಬ್ ಆಗಿದೆ. ಇಂಥ ಒಂದು ನಗರದಲ್ಲಿ ಮಹಿಳೆಯರ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆ? ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಇಲಾಖೆಯೇ ಈ ಹೊಣೆ ಹೊತ್ಕೋಬೇಕು. ಮಾನ್ಯ ಗೃಹ ಸಚಿವರೇ, ಇದು ನಿಜವಾಗ್ಲೂ ಕೂಡ ಅತ್ಯಂತ ಕಳವಳಕಾರಿಯಾದಂತ ವಿಷಯ ಆಗಿದೆ. ಇಂಥ ಮಹಿಳೆಯರ ಮೇಲೆ ಅದು ಬೆಂಗಳೂರಲ್ಲಿ ಇಷ್ಟೊಂದು ದೌರ್ಜನ್ಯ ನಡೆಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ಕನ್ನಡಿಗರಿಗೆ ಅವಮಾನಕರವಾದಂತ ಸಂಗತಿ. ಇವತ್ತು ಕರ್ನಾಟಕ, ಅದರ ರಾಜಧಾನಿ ಬೆಂಗಳೂರಿಗೆ ಹಲವಾರು ವಲಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಅನಿಯಂತ್ರಿತವಾಗಿ ಬರ್ತಾ ಇದ್ದಾರೆ. ಯಾರ ಮೇಲೂ ಕೂಡ ಈ ನೆಲದ ಕಾನೂನಿನ ಭಯ ಇಲ್ಲ. ಇದನ್ನ ಮೊದಲು ತಾವು ಈ ಬಂದಂತ ವಲಸಿಗರು ಅವರು ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಮಹಿಳೆಯರ ಮೇಲೆ ಅತಿ ಹೆಚ್ಚು ದೌರ್ಜನ್ಯಗಳು ಹಾಗೆ ಅಪರಾಧ ಪ್ರಕರಣಗಳು ನಡೀತಾ ಇದೆ. ಈ ಕೂಡಲೇ ಮಾನ್ಯ ಗೃಹ ಮಂತ್ರಿಗಳಾದಂತ ಪರಮೇಶ್ವರ್ ಅವರು ಇದನ್ನ ಗಮನಿಸಬೇಕು, ಇದನ್ನ ನಿಯಂತ್ರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರು ಹಲವಾರು ವಿಷಯಗಳಲ್ಲಿ ಕುಖ್ಯಾತಿಯಾಗಿದೆ. ಈಗ ಮಹಿಳೆಯರ ದೌರ್ಜನ್ಯದ ಮೇಲೂ ಕೂಡ ಇದು ಕುಖ್ಯಾತಿ ಆಗ್ತಿದೆ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಗೃಹ ಇಲಾಖೆಗೆ ಗೌರವ ತರುವಂತ ವಿಷಯ ಅಲ್ಲ. ತಾವು ಈ ಕೂಡಲೇ ಗಮನ ಹರಿಸಿ ಇದಕ್ಕೆ ನಿಯಂತ್ರಣಕ್ಕೆ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ನಮ್ಮ ಬೆಂಗಳೂರು ವರದಕ್ಷಿಣೆ ಕಿರುಕುಳದಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ಏನಾಗ್ತಿದೆ ಅಂತ ಹೇಳಿ
ನೋಡಿ, ವರದಕ್ಷಿಣೆ ಕಿರುಕುಳ ಅನ್ನೋದು ಅತಿ ಆಗ್ತಿದೆ ನಮ್ಮ ಬೆಂಗಳೂರು. ಯಾಕಂದ್ರೆ ಸಿಲಿಕಾನ್ ಸಿಟಿ ಇದು, ಮತ್ತೆ ಇದು ಒಂದು ಕಾಶ್ಮೀರ ಅಂತ ನಾವು ಭಾವಿಸ್ತಾ ಇದ್ದು, ಇಲ್ಲಿ ಶಾಂತವಾಗಿ ಜೀವನ ಮಾಡ್ಬೋದು ಅಂತ ನಾವು ಭಾವಿಸ್ತಿದ್ದವರು ಈಗ ಇಲ್ಲಿನ ಒಂದು ಜೀವನ ಮಟ್ಟ ನಡೆಸೋದೇ ಕಷ್ಟ ಆಗಿರೋದ್ರಿಂದ ಈ ಎಲ್ಲ ಏನಂದ್ರೆ ಹೆಣ್ಣಿನ ಕಡೆಯವರು ಏನು ಕೊಡ್ತಾರೆ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀವಿ. ಆದ್ರಿಂದ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಕಿರುಕುಳ ಅತಿ ಆಗ್ತಿದೆ. ವರದಕ್ಷಿಣೆ ತಗೊಂಡು ಜೀವನ ಮಾಡ್ಬೋದು ಇರ್ಬೋದು, ವರದಕ್ಷಿಣೆ ತಗೊಂಡು ಮೋಜು ಮಾಡೋದು ಇರ್ಬೋದು, ವರದಕ್ಷಿಣೆ ತಗೊಂಡು ಅವಳನ್ನ ಸಾಯಿಸೋದು ಇರ್ಬೋದು. ಯಾಕಂದ್ರೆ ಈಗ ಹೆಣ್ಣು ಸಿಗೋದೇ ಕಷ್ಟ ಇರ್ಬೇಕಾದ್ರೆ ಅಂಥದ್ರಲ್ಲಿ ಅರ್ಥ ಮಾಡ್ಕೊಳ್ದೆ ನಾವು ಅಪಾರ್ಥ ಮಾಡ್ಕೊಂಡು ವರದಕ್ಷಿಣೆಗಾಗಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಾ ಇರೋದು ನಮ್ಮ ಬೆಂಗಳೂರು ಇತ್ತೀಚಿನ ವರದಿ ಪ್ರಕಾರ ಒಂದು ಏಸಿಗೆ ಅಂತ ಹೇಳ್ಬೋದು. ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಹೆಣ್ಣಿಲ್ಲದ ಜೀವನ ಅಲ್ಲ, ಹೆಣ್ಣೇ ನಮ್ಗೆ ಸರ್ವಸ್ವ ಆಗಿರೋದ್ರಿಂದ ಹೆಣ್ಣ ಎತ್ತಿರ್ತಕ್ಕಂಥ ತಂದೆ ತಾಯಿನ ಈ ರೀತಿ ಶೋಷಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸಿಲಿಕಾನ್ ಸಿಟಿ ಇರ್ತಕ್ಕಂಥ ವಿದ್ಯಾವಂತರೇ ವಿಚಾರ ಮಾಡಬೇಕು, ಬುದ್ಧಿ ಉಪಯೋಗಿಸ್ಬೇಕು. ಹೆಣ್ಣೇ ಸಿಕ್ತಿಲ್ಲ, ಸಿಕ್ಕಿರ್ತಕ್ಕಂಥ ಹೆಣ್ಣನ್ನ ನಾವು ಸುರಕ್ಷವಾಗಿ ಕಾಪಾಡಿಕೊಂಡು ಸಂಸಾರ ಮಾಡಬೇಕೇ ವಿನ ಈ ರೀತಿ ವರದಕ್ಷಿಣೆಗಾಗಿ ಹಿಂಸೆ ಕೊಡೋದು ಸರಿಯಾದ ನೀತಿ ಅಲ್ಲ, ಧರ್ಮ ಅಲ್ಲ, ನಮ್ಮ ಯೋಚನೆಯೂ ಸರಿ ಇಲ್ಲ. ಮೇಡಮ್, ಈಗ ಇಡೀ ಥ್ರೂಔಟ್ ಇಂಡಿಯಾದಲ್ಲೇ ಒಂದು ರಿಪೋರ್ಟ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ, ಬೆಂಗಳೂರು ನಂಬರ್ 1 ವರದಕ್ಷಿಣೆ ಕಿರುಕುಳ, ಮಹಿಳೆ ಮೇಲೆ ದೌರ್ಜನ್ಯ ಇರುವಂಥ ಕೆಲಸ ಆಗ್ತದೆ. ಈ ಸಂಬಂಧಪಟ್ಟ ಸರ್ಕಾರಗಳು ಯಾಕೆ ವಿಫಲ ಆಗ್ತದೆ, ಕುಟುಂಬಗಳು ಇನ್ನೂ ಯಾಕೆ ಹರಿದುಕೊಳ್ತಿಲ್ಲ ಅನ್ನೋದು ಪ್ರಶ್ನೆ. ನೀವು ಒಬ್ಬ ಮಹಿಳೆಯರಾಗಿ ಏನು ಹೇಳ್ಬೋದು ಅಂತ? ಸರ್, ನನಗೂ ಗೊತ್ತು. ನಾವು ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ನಾನು ಕೇಳಿದ್ದೀನಿ, ಪ್ಲಸ್ ಮೀಡಿಯಾದಲ್ಲಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರ್ತಾ ಇರ್ತದೆ ಕೆಲವರು. ನಾನು ಹೇಳೋದು ಇವಾಗ ಓಕೆ, ಗೌರ್ಮೆಂಟ್ ಒಂದು ಸ್ಟೆಪ್ ತೊಗೊಂಡ್ರು ಏನಾಗುತ್ತೆ, ನಾವು ಪಬ್ಲಿಕ್ ಆಗಿ ನಾವು ಅದನ್ನ ಉಪಯೋಗಿಸ್ಬೇಕು. ಓಕೆ, ನಾವು ಅದನ್ನ ಇದು ಮಾಡಬೇಕು. ನಾವು ಹೆಂಗೆ ಸ್ಟೆಪ್, ಯಾಕೆಂದರೆ ಇವಾಗ ಟೆಕ್ನಾಲಜಿ ತುಂಬ ಮುಂದೆ ಹೋಗಿದೆ. ಸೊ ಯಾಕೆ ಹೆಣ್ಮಕ್ಳು ಎಷ್ಟು ಎಚ್ಚರಿಕೆ ಆಗ್ತಿಲ್ಲ? ಯಾಕೆ ನೀವು ನಮ್ಮ ಬಗ್ಗೆ ಒಂದು ಹೆಣ್ಮಕ್ಳು, ನಾನೇ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನನ್ನ ಮೇಲೆ ಈ ಥರ ಆಯ್ತು ಅಂದರೆ ನನಗೆ ಇವಾಗ ಎಷ್ಟು ಫೆಸಿಲಿಟೀಸ್ ಬಂದಿದೆ, ಎಷ್ಟು ಟೆಕ್ನಾಲಜಿ ಇದೆ ಅಂದರೆ ನನಗೆ ಗೊತ್ತಿರಬೇಕು. ಸ್ಟೆಪ್ ತೊಗೊಳಕ್ಕೆ ಏನಮ್ಮ ಭಯ? ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಹೇಳಿ ಕಂಪ್ಲೇಂಟ್ ಕೊಡಿರಿ. ಅಕಸ್ಮಾತ್ ಪೊಲೀಸ್ ಅವರು ಏನಂದರೆ ಕ್ರಮ ತಗೊಳಿಲ್ಲ, ಆವಾಗ ಒಂದು ಮುಂಚೆಗೆ ಅವ್ರ ಪೊಲೀಸ್ ಮೇಲೆ ಅಥವಾ ಅದೇ ಸ್ಟೇಷನ್ ಮೇಲೆ ಇದು ಏನಂದರೆ ಇದಿರುತ್ತೆ, ಅದು ತೊಗೋಬೋದು. ಬಟ್ ನಾವು ಹೇಳೋದು ಓಕೆ, ಇವಾಗ ಒಂದು ಹುಡುಗ ಆಗಲಿ ಒಂದು ಮದುವೆ ಆಗ್ತೀರಾ ಅಂದರೆ ನೀವು ಬರೀ ವರದಕ್ಷಿಣೆಗೋಸ್ಕರ ಒಂದು ಮದುವೆ ಆಗ್ತೀರಾ? ನಿಮಗೆ ನಾಚಿಕೆ ಆಗಲ್ವಾ ಒಂಚೂರು? ಈ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು, ಇನ್ಮೇಲೆ ಈ ಥರ ಎಲ್ಲ ವರದಕ್ಷಿಣೆ ಕೇಳೋಕ್ಕೆ ಯಾಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಮದುವೆ ಆಗ್ತೀರಾ? ಆಗ್ಲೇಬಾರ್ದು. ಒಂದು ಹುಡುಗಿಗೆ ಅಂದರೆ ನೀವು ಬರೀ ವರದಕ್ಷಿಣೆಗಾಗಿ, ಬರೀ ಮಕ್ಕಳು ಹುಟ್ಟಬೇಕು ಅಂತ ಈ ಥರನೂ ಕೇಸಸ್ ಇದೆ ಸರ್. ಕೆಲವ್ರಿಗೆ ಮಕ್ಕಳು ಆಗಲ್ಲ ಅಂದರೆ ಹೋಗಿ ಡಿವೋರ್ಸ್ ಕೊಡೋದು, ಇದು ಮಾಡೋದು. ಇವಾಗ ನಿಮ್ಮ ಅಕ್ಕ ತಂಗಿಗೆ ಆಗಿಲ್ಲ ಅಂದರೆ ನೀವು ಅಕ್ಕ ತಂಗಿ ಮೇಲೆ ಯಾರಾದರೂ ಈ ಥರ ಮಾಡಿದ್ರೆ, ಸಪೋಸ್ ಹೋಗ್ಲಿ ನಮ್ಮನ್ನೇ ಆಗಲಿ ಯಾರ್ದೇ ಆಗಲಿ, ಇವಾಗ ಆಗ್ತಿಲ್ಲ ಅಂದರೆ ಈ ಥರ ಮಾಡಿದ್ರೆ ಹೆಣ್ಮಕ್ಳಿಂದ ನಮ್ಮಿಂದ ಪ್ರಪಂಚ ನಮ್ಮಿಂದ ಇದೆ, ನಾವು ಪ್ರಪಂಚದಿಂದ ಇಲ್ಲ. ನೀವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ನೀವು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಯಾಕೆ ಹೆಣ್ಮಕ್ಳು ಬೇಕು ನಿಮಗೆ? ಅಲ್ಲ, ಇವಾಗ ಚಿಕ್ಕ ಮಕ್ಕಳ ಜೊತೆ, ಸಣ್ಣ ಮಕ್ಕಳ ಜೊತೆ ರೇಪ್ ಆಗತ್ತೆ, ನಿಮಗೆ ನಿಯತ್ತಿ ಇಲ್ವಾ? ನಿಮಗೆ ಆ ಥರ ಮಾಡೋವಾಗ ಒಂಚೂರು ನಿಮಗೆ ನಿಮ್ಮ ಮಗಳು ಅಥವಾ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ತಂಗಿ ಏನು ನೆನಪು ಬರಲ್ವಾ? ಸಣ್ಣ ಮಕ್ಕಳ ಜೊತೆ ಇವಾಗ ಚೆನ್ನೈಯಲ್ಲಿ ಒಂದು ಸರ್ ನೋಡಿ, ಇವಾಗ ಇದು ಮಾಡಿದೆ ಅಂದರೆ 10 ವರ್ಷ ಹುಡುಗಿ ನಮ್ಮ ರಿಲೇಷನ್ ಇರೋ ಅಪಾರ್ಟ್ಮೆಂಟ್ ಪಕ್ಕದಲ್ಲಿನೇ 10 ವರ್ಷ ಹುಡುಗಿ, ಅವ್ರಿಗೆ ಮಾತು ಬರ್ತಾ ಇರಲಿಲ್ಲ. ಆ ಹುಡುಗಿ ಜೊತೆ ಸ್ಕೂಲ್ದು ಡ್ರೈವರು, ವಾಚ್ಮ್ಯಾನ್, ಇನ್ನೂ ಒಂದು ಗ್ಯಾಸ್ ಸಿಲಿಂಡರ್ ಬರ್ತಾ ಇದ್ದ, ಅದು 4-5 ಜನ ಸೇರಿ ಆ ಹುಡುಗಿ ಜೊತೆ 15 ದಿವಸ ರೇಪ್ ನಡೆದಿದೆ. 15 ದಿವಸ ಜುಮ್ ಆಗುತ್ತೆ. ಅದು ಒಂಥರ ಹೆಂಗ್ ಅನ್ಸುತ್ತೆ ಅಂದ್ರೆ, ಆ ಹುಡುಗಿಗೆ ಮಾತು ಬರ್ತಿಲ್ಲ ಸರ್. ಸಿಗರೇಟ್ ಸೇರಿ ಎಲ್ಲಾಗೂ ಮಾರ್ಕ್ ಸರ್. ಯಾಕೆ ಅಂದ್ರೆ ನಾವು ಹೇಳೋದು, ನಾವು ಏನ್ ಮಾಡ್ತೀವಿ ಅಂದ್ರೆ, ದೇವ್ರೇ ಹೆಣ್ಮಕ್ಳು ಜೀವನನೇ ಬೇಡ ಅಂತ ಆ ಜನ್ರೇಷನ್ ಬಂದ್ಬಿಟ್ಟಿದೆ. ಯಾಕೆ ಈ ಥರ ಮಾಡ್ತೀರಾ ಅಣ್ಣ? ಎಲ್ಲರೂ ಹೆಣ್ಮಕ್ಳು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ನೀವು ಸ್ಟೆಪ್ ನೀವೇ ತೊಗೋಬೇಕು. ಇಲ್ಲಿ ಯಾರು ನಿಮಗೆ ತಂದೆ ತಾಯಿನೂ ಸಪೋರ್ಟ್ ಮಾಡಲ್ಲ, ಅಣ್ಣ ತಮ್ಮನೂ ಸಪೋರ್ಟ್ ಮಾಡಲ್ಲ.
ನೀವು ಹಸ್ಬೆಂಡ್ ಯಾರ ಜೊತೆ ನೀವು ಮದುವೆ ಮಾಡಿಕೊಂಡು ನಾವು ಎಷ್ಟು ಪ್ರೌಡಾಗಿ ಹೋಗ್ತೀವಲ್ಲ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ಗಂಡ ಚೆನ್ನಾಗಿ ನೋಡ್ಕೊತಾರೆ, ಅಷ್ಟೇ ಅವ್ರ ಮನೆಗೆ ನಾವು ಸೇಫ್ ಇಲ್ಲ, ನಮ್ಮ ಮನೆ ಕೂಡ ಸೇಫ್ ಇಲ್ಲ. ಸೊ ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೇಗ್ಬೇಕು, ಎಲ್ಲಿ ಬದುಕು? ಅದಕ್ಕೆ ಬೇಡ ದೇವ್ರಿಗೆ ಹತ್ರ ಇದೇ ಬೇಡ್ಕೊಂತೀವಿ, ಇದು ಲೈಫೇ ಬೇಡ ಅಂತ ಅನ್ಸ್ಬಿಟ್ಟಿದೆ ಸರ್. ಗೌರ್ಮೆಂಟ್ ಇದು ಫೆಸಿಲಿಟೀಸ್ ಹಂಗೆಲ್ಲ ಕೊಡ್ತಾರೆ, ಬಟ್ ಅದನ್ನ ನಮ್ಮ ಕರ್ತವ್ಯ ನಾವು ಉಪಯೋಗಿಸ್ಬೇಕು. ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನಾವೇ ಸ್ಟೆಪ್ ತಗೋಬೇಕು. ಇವತ್ತು ಈ ಜನರೇಷನ್ ಹೆಂಗೆ ಬಂದಿದೆ ಅಂದರೆ ಯಾವನವನು ಬಂದು ಕೇಳಲ್ಲ, ನೀವು ಯಾವ ಕಷ್ಟದಲ್ಲಿ ಇದೆಯಮ್ಮ ನೀವೇನಂತ. ನಾವು ಹೆಣ್ಮಕ್ಳಿಗೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಒಂದು ಹೆಣ್ಮಗು ಆಗು ನಾವು ನಿನ್ನ ಹೇಳೋ ಇಷ್ಟು ನಾನು ಇದಿಲ್ಲ, ಬಟ್ ಒಂದು ಹೇಳ್ತಾ ಇದೀವಿ ಅಂದರೆ ಸರ್ಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ಗೆ ನೀವು ಸ್ಟೆಪ್ ತಗೊಳಿಲ್ಲ ಅಂದರೆ ಯಾವನವನು ಬಂದು ನಿಮಗೆ ಕೇಳಲ್ಲ. ಸೊ ಏನಾದರೆ ನಿಮ್ಮದ್ರಲ್ಲಿ ಏನಾದರೆ ನಿಮಗೆ ಅತ್ತೆ ಮಾವ ಕಿರುಕುಟ, ಅಥವಾ ನೀವು ಹಸ್ಬೆಂಡಿಂದ, ಅಥವಾ ನೀವು ಯಾಕೆ ಎಷ್ಟು ವರದಕ್ಷಿಣೆ ಇದು ತಗೊಂಬ ಅದು ತಗೊಂಬ ಅಂದರೆ ನೀವು ಅದು ಕೇಳಿಕೊಂಡು ಇರೋಕ್ಕೆ ಅವಶ್ಯಕತೆ ಇಲ್ಲ. ಅಷ್ಟೊಂದು ಸೆಲ್ಫ್ ರೆಸ್ಪೆಕ್ಟ್ ನೀವು ಕೆಳಗಡೆ ಹೋಗಿ ಬಗ್ಗಕ್ಕೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಹೆಣ್ಮಕ್ಳು ಒಂದು ರೆಸ್ಪೆಕ್ಟ್ ಇದೆ. ಸೊ ನೀವು ಸ್ಟೆಪ್ ತಗೋಬೇಕು, ಅದಕ್ಕೊಂದು ಕಾನೂನಿದೆ. ನೀವು ಹೋಗಿ ಅದನ್ನು ಇದು ಮಾಡಿ, ಇಲ್ಲ ನಿಮ್ಮ ಪೇರೆಂಟ್ಸ್ ಜೊತೆ ಒಂದ್ಸಲ ಕುತ್ಕೊಂಡು ಇದು ಎಲ್ಲರ ಜೊತೆ ಹ್ಯಾಂಡ್ ಮಾಡೋ ಬದಲು ನೀವು ಪೇರೆಂಟ್ಸ್ ಜೊತೆ ಅಥವಾ ಹೋಗಿ ಕಾನೂನು ರೀತಿ ಸ್ಟೆಪ್ ತೊಗೋಬೇಕು. ಸೊ ಅದೇ ಹೇಳ್ಕೊಡ್ತೀನಿ. ಎಲ್ಲರೂ ಗಂಡು ಮಕ್ಕಳನ್ನ ಕೇಳ್ತೀರಿ, ಪ್ಲೀಸ್ ದಯವಿಟ್ಟು ಯಾರು ಹುಡುಗಿನ ಇಷ್ಟಪಡೋವಾಗ ಹೆಂಗಿರ್ತೀರಾ, ಮದುವೆ ಆಗಿ ಕೊನೆ ತನಕ ಅದೇ ಇರೋದಕ್ಕೆ ಕೆಪಾಸಿಟಿ ಇದ್ದರೆ ಮಾತ್ರ ಒಂದು ಹುಡುಗಿ ಲೈಫಲ್ಲಿ ಹೋಗಬೇಕು. ಇಲ್ಲ ಯೋಗ್ಯತೆ ಇಲ್ಲ ಅಂದರೆ ನಿನ್ನ ಪಾಡಿಗೆ ನೀವಿರಿ. ಯಾವ ಹೆಣ್ಮಕ್ಳನ್ನ ಲೈಫ್ ಹಾಳು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಕರ್ಮ ಯಾರಿಗೂ ಬಿಡಲ್ಲ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳಿ. ಮೆಟ್ರೋಪಾಲಿಟನ್ ಸಿಟಿಗಳಂತ ಸೆಂಟ್ರಲ್ದೊಂದು ರಿಪೋರ್ಟ್ ಮಾಡಿದೆ. ಬೆಂಗಳೂರು ನಂಬರ್ 1 ವರದಕ್ಷಿಣೆ ಕಿರುಕೊಳ್ಳೋದ್ರಲ್ಲಿ ಅಂತ ಹೆಸರು ಬರ್ತಾ ಇದೆ ಸರ್. ಹಿಂಗಾದ್ರೆ ಬೆಂಗಳೂರು ಅಂತ ಹೇಳಿ ನಿಮಗೆ ಗೊತ್ತಾಯ್ತಲ್ಲ. ಹೆಂಗೆ ಅಂತ ಕೇಳಿದ್ರೆ ನಾವೇನು ಹೇಳೋದು? ನಿಮಗೆ ಗೊತ್ತಿಲ್ಲದೆ ಏನಿಲ್ಲ ನಮಗೆ. ಏನೋ ನೀವು ನಮಗಿಂತ ಬೇಜಾನ್ ಜನ ನೋಡಿದ್ದೀರಾ, ನಿಮ್ಗೆಲ್ಲ ಗೊತ್ತು. ಹೆಂಗೆ ಅಂದರೆ ನೋಡಿ, ಇವಾಗ 90% ಫುಲ್ಲು ಇರೋದು ಡೈವರ್ಸ್ ಕೇಸ್ಗಳೇ. ಹಂಗಿರಾಗ ಹೆಂಗೆ ಅಂತ ಕೇಳಿದ್ರೆ ನಾವೇನು ಹೇಳೋದು? ನಿಮಗೆ ಗೊತ್ತಿರೋದು ಅಷ್ಟು ನಮ್ಗೆ ಗೊತ್ತಿಲ್ಲ. ಎಲ್ಲೋ ಕೇಳಿದ್ವಿ ಅಂತ ಬಂದು ಬೆಂಗಳೂರಲ್ಲಿ ಆಗ್ಬಿಟ್ರೆ ಹೆಂಗೆ ಅಂತ ಏನ್ ಮಾಡಕ್ಕಾಗತ್ತೆ? ಇವಾಗ ಏನ್ ಮಾಡ್ಬೇಕಂತ ಹೇಳಿ ನೀವು ಆಮೇಲೆ ಮಾಡೋಣ. ವರದಕ್ಷಿಣೆ ಅಂತಂದಾದ್ಮೇಲೆ ಮನೇಲಿ ಆ ಗಂಡಸು ದುಡ್ಕೊಂಡ್ ತಿನ್ನಕ್ಕೆ ಹೋಗ್ತಾ ಇಲ್ವಾ ಅಂತ. ವರದಕ್ಷಿಣೆ ಬದುಕ್ಬೇಕು ಅವನು. ವರದಕ್ಷಿಣೆ ಐತಾ? ನನಗೆ ಗೊತ್ತಿಲ್ಲ ರೀ ಅದೆಲ್ಲ. ಇದೆ ಸರ್, ಬೆಂಗಳೂರು ಐತೆ, ನನಗೆ ಗೊತ್ತಿಲ್ಲ. ನೋಡಿದ್ರಲ್ಲ, ಬೆಂಗಳೂರಿನಲ್ಲಿ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಾಗೆ NCRB ವರದಿ ಸಂಬಂಧಪಟ್ಟಾಗೆ ಜನರ ಪ್ರತಿಕ್ರಿಯೆ ಹೇಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಜನ ಈ ವರದಕ್ಷಿಣೆ ಸಂಬಂಧಪಟ್ಟಾಗ ಏನು ಆ ಕುಟುಂಬಗಳೇನಿರ್ತವೋ, ಜೊತೆಗೆ ವರದಕ್ಷಿಣೆ ತೆಗೆದುಕೊಂಡು ಜೀವನ ಮಾಡುವಂಥ ಗಂಡಸೇನಿದಾನೋ ಅವನ ವಿರುದ್ಧವಾಗಿ ಆಕ್ರೋಶದ ಕಹಳೆಯನ್ನು ಊದುವಂಥ ಕೆಲಸ ಮಾಡ್ತಾ ಇದ್ದಾನೆ. ಮದುವೆ ಆಗುವಂತಹ ಗಂಡಸು ಅವನ ಹೆಂಡತಿಯನ್ನು ಸಾಕಲಿಕ್ಕೆ ಯೋಗ್ಯತೆ ಇಲ್ವಾ? ಬಂದಂಥ ಹೆಣ್ಣು ಮಗಳ ಬಳಿಯೇ ಅವನು ಜೀವನವನ್ನು ಹಣವನ್ನು ತೆಗೆದುಕೊಂಡು ಅವನ ಜೀವನವನ್ನು ಸಾಗಿಸ್ಬೇಕೆನ್ನುವಂಥ ರೂಪದಲ್ಲಿ ಅವನಿಗೆ ಯೋಗ್ಯತೆ ಇಲ್ವಾ ಎನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂಥ ಪ್ರಶ್ನೆಗಳನ್ನು ಹಾಕ್ತಾ ಇರುವಂಥದ್ದು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವಂತಹ ಬೆಂಗಳೂರಿಗೆ ಇಷ್ಟು ಕೆಟ್ಟ ಹೆಸರು ಬಂದಿದೆ ಅಂದರೆ ನಂಬಲಿಕ್ಕೆ ಅಸಾಧ್ಯವಾದಂತಹ ರೂಪದಲ್ಲಿ ಮಾತುಗಳು ಸದ್ಯಕ್ಕೆ ಬೆಂಗಳೂರು ಜನರ ಹೇಳ್ತಿರುವಂಥ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಈ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣಗಳನ್ನು ಇನ್ನಷ್ಟು ಕಡಿಮೆಗೊಳಿಸುವಂಥ ಕೆಲಸಕ್ಕೆ ಮುಂದಾಗುತ್ತಾ? ಬೆಂಗಳೂರು ಮಾನ ಮರ್ಯಾದೆಯನ್ನು ಹಾಳಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ, ಅದನ್ನು ಉಳಿಸುವಂಥ ಕೆಲಸ ಮಾಡುತ್ತಾ? ಕಾದು ನೋಡಬೇಕಾಗಿರುವಂಥ ಪ್ರಶ್ನೆ ಆಗಿದೆ.